ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರ್ಕಾರಿ ಪ್ರೆಪ್ ಝೋನ್. ಇವತ್ತು ನಂದು ಟು ಡೂ ಲಿಸ್ಟ್ ಆ್ಯಂಡ್ ನಂದು ಡೇ ಹೇಗೆ ಹೋಗುತ್ತೆ ಸ್ಮಾಲ್ ಕ್ಲಿಪ್ಸ್ನ ಶೋ ಮಾಡ್ತೀನಿ. ಫಸ್ಟ್ ಆ್ಯಸ್ ಯೂಶ್ವಲ್ ನಾನು ಯಾವಾಗಲೂ ಡೇ ಸ್ಟಾರ್ಟ್ ಮಾಡೋದೇ ಗ್ರ್ಯಾಟಿಟ್ಯೂಡ್ ಜರ್ನಿಯಿಂದ. ಅದು ತುಂಬ 2 ಇಯರ್ಸಿಂದನೂ ನಾನು ಫಾಲೋ ಮಾಡ್ಕೊಂಡ್ಬಂದಿದ್ದೀನಿ. ಅದಾದಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು ಕರೆಂಟ್ ಅಫೇರ್ಸ್. ಆ್ಯಸ್ ಯೂಶ್ವಲ್ ಈಗ RRB ಕ್ಲರ್ಕ್ ಬರ್ತಿರೋದ್ರಿಂದ ಅದಕ್ಕೆ ಕರೆಂಟ್ ಅಫೇರ್ಸ್ ಓದಲೇಬೇಕು ಅಲ್ವಾ, ಅದಕ್ಕೋಸ್ಕರನೇ ನನ್ನದು ಮ್ಯಾಕ್ಸಿಮಮ್ ಟೈಮ್ ಕರೆಂಟ್ ಅಫೇರ್ಸ್ನ ಓದೋದು ಮತ್ತು ಅದನ್ನು ಕಾಪಿ ಪೇಸ್ಟ್ ನಾನು ಶಾರ್ಟ್ ಫಾರ್ಮಲ್ಲಿ ಪೇಸ್ಟ್ ಮಾಡ್ಕೊಂಡಿರ್ತೀನಿ. ಈ ಥರ ಶಾರ್ಟ್ ಫಾರ್ಮಲ್ಲಿ ನಾನು ನೋಟ್ಸ್ ಮಾಡ್ಕೊಳ್ಳೋದ್ರಿಂದ ಆ್ಯಂಡ್ ಅದನ್ನು ಜೆರಾಕ್ಸ್ ತೆಗೆಸ್ಕೊಳ್ಳೋದ್ರಿಂದ ನನಗೆ ಕರೆಂಟ್ ಅಫೇರ್ ರಿಮೆಂಬರ್ ಅಂತ ಅನಿಸುತ್ತೆ. ಇಲ್ಲ ಅಂತ ಅಂದರೆ ತುಂಬ ವ್ಯಾಸ್ಟ್ ಇರೋದ್ರಿಂದ ಅದನ್ನು ಎಲ್ಲದನ್ನು ನೆನ್ಪಿಟ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತಲ್ಲ, ಹಾಗಾಗಿ ನಾನು ವೀಕ್ಲಿ PDF ಈ ಥರ ಶಾರ್ಟ್ ಫಾರ್ಮಲ್ಲಿ ಮಾಡ್ಕೋತೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದೆ ಕ್ವಾಂಟ್ ಸೆಕ್ಷನ್. ಆ್ಯಸ್ ಯೂಶ್ವಲ್ ನಾನು ಫಸ್ಟ್ ಕ್ವಾಂಟ್ ಸೆಷನ್ ಅಂತ ಬಂದಿದ್ದ ತಕ್ಷಣ 35 ಮಿನಿಟ್ಸ್ ಟೇಬಲ್ಸ್ ಆ್ಯಂಡ್ ಅದರದ್ದು ಸ್ಕ್ವೇರ್ ಪ್ರಾಕ್ಟೀಸ್, ಕ್ಯೂಬ್ ಪ್ರಾಕ್ಟೀಸ್ ಇದ್ರ ಮೇಲೇ ಟೈಮ್ ಹಾಕಿರ್ತೀನಿ. ಮೇನ್ಸ್ ಆಗಿರ್ಬೋದು, ಪ್ರಿಲಿಮ್ಸ್ ಆಗಿರ್ಬೋದು. ನಾನು ಬಿಗಿನರ್ ಆಗಿರೋದ್ರಿಂದ ನನಗೆ ಅದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ನೆಕ್ಸ್ಟ್ ನಾನು ಮಾಡಿದ್ದು DI. ನನಗೆ RRB PO ಅಲ್ಲಿ ನಾನು DIನ ತುಂಬ ನೆಗ್ಲೆಕ್ಟ್ ಮಾಡಿಬಿಟ್ಟೆ ಅಂತ ಅನ್ನಿಸ್ಬಿಡ್ತು. ಹಾಗಾಗಿ ಈಗ ಮೋಸ್ಟ್ ಆಫ್ ಮೈ ಟೈಮ್ DI ಅಲ್ಲೇ ಇರುತ್ತೆ. ಆ್ಯಂಡ್ ಬೇಸಿಕ್ಸ್ನ ಕಾನ್ಸೆಪ್ಟಲ್ಲಿ ಮೇನ್ಸಲ್ಲಿ ಯಾವ್ದು ಬರುತ್ತೆ ಅದ್ರ ಕಡೆ ಫೋಕಸ್ ಮಾಡ್ತಾಯಿದ್ದೀನಿ, ಸ್ಕೋರ್ ಇನ್ಕ್ರೀಸ್ ಆಗೋ ಥರ. ಆ್ಯಂಡ್ ನೆಕ್ಸ್ಟ್ ನನಗೊಂದು ತುಂಬ ಪ್ರಾಬ್ಲಮ್ ಆಗ್ತಾ ಇರೋದು ಅಂತಂದರೆ ಗೈಡ್ಲಿ ಪ್ಲ್ಯಾಟ್ಫಾರ್ಮ್ ಲೋಡೇ ಆಗ್ತಾಯಿಲ್ಲ. ನಂದು ನೆಟ್ ಸರಿ ಇಲ್ಲ ಅಂತ ನೋಡಿದ್ರೆ ಆ್ಯಕ್ಚುಲಿ ನನ್ನ ಮನೇಲಿ 5G ಓಡುತ್ತೆ. ಸೊ ದಟ್ ಎಲ್ಲದೂ ಪ್ಲ್ಯಾಟ್ಫಾರ್ಮ್ನು ಬೇಗ ಲೋಡ್ ಆಗುತ್ತೆ. ಲೈಕ್ ಟೆಕ್ಸ್ಟ್ ಬುಕ್ ಆಗಿರ್ಬೋದು, ಪ್ರಾಕ್ಟೀಸ್ ಮಾಕ್ ಆಗಿರಬಹುದು, ಆಫೀಸರ್ ಪ್ಲ್ಯಾಟ್ಫಾರ್ಮ್ ಇರ್ಬೋದು, ಎಲ್ಲದು ಕೂಡ ಲೋಡ್ ಆಗುತ್ತೆ, ಫಾಸ್ಟಾಗಿ ಓಪನ್ ಆಗುತ್ತೆ. ಬಟ್ ಆದರೆ ನನಗೆ ಗೈಡ್ಲಿ ಓಪನೇ ಆಗಲ್ಲ. ಓಪನ್ ಆದ್ರೂ ಕ್ವಶನ್ಸೇ ಲೋಡ್ ಆಗ್ತಾ ಇರಲ್ಲ. ತುಂಬ ಹೊತ್ತು 15 ಮಿನಿಟ್ಸ್ ಎಲ್ಲ ಬಿಟ್ರೂ ಲೋಡ್ ಆಗ್ತಾಯಿಲ್ಲ. ಸೊ ನಿಮಗೂ ಯಾರಿಗಾದ್ರೂ ಗೈಡ್ಲಿಯಲ್ಲಿ ಇದೇ ಥರ ಪ್ರಾಬ್ಲಮ್ ಆಗ್ತಾಯಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಸೊ ದಟ್ ನಾನು ಒಬ್ಬಳೇ ಅಲ್ಲ ಅಂತ ನನಗೆ ಗೊತ್ತಾಗುತ್ತೆ. ಅದಾದಮೇಲೆ ನಾನು ಗೈಡ್ಲಿ ಪ್ಲ್ಯಾಟ್ಫಾರ್ಮ್ ಬಿಟ್ಟು ನೆಕ್ಸ್ಟ್ ಟೆಕ್ಸ್ಟ್ ಬುಕ್ಕಲ್ಲೇ ಮಾಕ್ ಅಟೆಂಡ್ ಮಾಡಿದೆ. ನಂದು ರೀಸನಿಂಗ್ ಸೆಕ್ಷನ್ ಮಾಕ್ ಅಟೆಂಡ್ ಮಾಡಿ. ಇವತ್ತು ಡೇ ಸ್ವಲ್ಪ ಲೇಸಿಯಾಗಿತ್ತು ಆ್ಯಂಡ್ ಇವತ್ತು ನನಗೆ ಲೈಬ್ರರಿ ಇರಲಿಲ್ಲ. ಮತ್ತು ನಾಳೆಯಿಂದ ಲೈಬ್ರರಿಗೆ ಹೋಗಬೇಕು ಆ್ಯಸ್ ಯೂಶ್ವಲ್. ಮತ್ತು ರೊಟೀನ್ ಫಿಕ್ಸ್ ಆಗುತ್ತೆ. ಒನ್ ಡೇ ತುಂಬ ಚೆನ್ನಾಗಿ ಓದಿದ್ರೆ ಒನ್ ಡೇ ಸ್ವಲ್ಪ ಡೌನ್ ಆಗಿರುತ್ತೆ. ಇಟ್ಸ್ ಓಕೆ. ಎಲ್ಲ ಆಸ್ಪಿರೆಂಟ್ಸ್ ಲೈಫಲ್ಲೂ ಇದೇ ಥರನೇ ಆಗ್ತಾ ಇರುತ್ತೆ. ಯಾರಿಗಾರ ಡೌಟ್ ಇದೆ, ನನ್ನ ಲೈಫಲ್ಲೂ ಇದೇ ಥರನೇ ಆಗುತ್ತೆ. ಸೊ ಎಲ್ಲರ ಲೈಫಲ್ಲೂ ಹಾಗಾಗೇ ಆಗುತ್ತೆ. ಹಾಗಾಗಿ ವೀಕ್ನೆಸ್ ಕಡೆಗಿಂತ ಪಾಸಿಟಿವ್ ಏನಿದೆ, ನಿಮ್ಮದು ಸ್ಟ್ರೆಂತ್ ಏನಿದೆ ಅದ್ರ ಕಡೆ ಟ್ರೈನ್ ಮಾಡಿ. ಆ್ಯಂಡ್ ತುಂಬ ವೇಕೆನ್ಸೀಸ್ ಇದೆ RRB ಕ್ಲರ್ಕಲ್ಲಿ, ಹಾಗಾಗಿ ನಿಮ್ಮ ಸ್ಟ್ರೆಂತ್ ಮೇಲೆ ಟ್ರೈನ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿಂದು ಡೇ ಸ್ವಲ್ಪ ಲೇಸಿಯಾಗಿತ್ತು. ನಾನು ಒಂದು ಕಂಪ್ಯೂಟರ್ ಸೆಷನ್ ತೊಗೊಂಡು ಅದಾದಮೇಲೆ ನಾನು ಡೇನ ಎಂಡ್ ಮಾಡಿದೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.